ಸಿದ್ದು ಕೇಶವ್ ಸಾರಿ ಅಧ್ಯಕ್ಷರೇ, ವೇಟಲ್ ಈಗ ಯಾರ್ಯಾರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಅವ್ರಿಗೆ ರಕ್ಷಣೆ ಕೊಡಬೇಕು ಮತ್ತು ಅದರ ಪ್ರಕಾರ ಅವ್ರ ಮಾಹಿತಿ ಕೊಟ್ಟಂತವ್ರಿಗೆ ಕಿರುಕುಳ ಕೊಳ್ಳಾರ್ದನೆ ಗುಪ್ತವಾಗಿ ಅವರ ಹೆಸರಿಟ್ಟು ಮಾಡಿದ್ರೆ ಬಹಳಷ್ಟು ಜನ ಅದ್ರ ಬಗ್ಗೆ ಮಾಹಿತಿ ಕೊಡೋರಿದ್ದಾರೆ. ಮಾನ್ಯ ಸಚಿವರು ಅದನ್ನು ಒಂದು ಕೆಲಸ ಮಾಡ್ಬೇಕಂತ ಕೇಳ್ಕೊತೇನೆ. ಮಾಹಿತಿ ಕೊಡ್ಲಿ ಸಭಾಧ್ಯಕ್ಷರೇ, ಆದ್ರೆ ಕಾನೂನು ಕೈಗೆ ತಗೊಳ್ಳೋದು ಅಷ್ಟೇ. ಸಿದ್ದು ಕೇಶವ್ ಸಾರಿ ಅಧ್ಯಕ್ಷರೇ, ಈಗ ಯಾರ್ಯಾರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಅವ್ರಿಗೆ ರಕ್ಷಣೆ ಕೊಡಬೇಕು ಮತ್ತು ಅದರ ಪ್ರಕಾರ ಅವ್ರ ಮಾಹಿತಿ ಕೊಟ್ಟಂತವ್ರಿಗೆ ಕಿರುಕುಳ ಕೊಳ್ಳಾರ್ದನೆ ಗುಪ್ತವಾಗಿ ಅವರ ಹೆಸರಿಟ್ಟು ಮಾಡಿದ್ರೆ ಬಹಳಷ್ಟು ಜನ ಅದ್ರ ಬಗ್ಗೆ ಮಾಹಿತಿ ಕೊಡೋರಿದ್ದಾರೆ. ಮಾನ್ಯ ಸಚಿವರು ಅದನ್ನು ಒಂದು ಕೆಲಸ ಮಾಡ್ಬೇಕಂತ ಕೇಳ್ಕೊತೇನೆ. ಮಾಹಿತಿ ಕೊಡ್ಲಿ ಸಭಾಧ್ಯಕ್ಷರೇ, ಆದ್ರೆ ಕಾನೂನು ಕೈಗೆ ತಗೊಳ್ಳೋದು ಅಷ್ಟೇ. ಸಿದ್ದು ಕೇಶವ್ ಸಾರಿ ಅಧ್ಯಕ್ಷರೇ, ಈಗ ಯಾರ್ಯಾರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಅವ್ರಿಗೆ ರಕ್ಷಣೆ ಕೊಡಬೇಕು ಮತ್ತು ಅದರ ಪ್ರಕಾರ ಅವ್ರ ಮಾಹಿತಿ ಕೊಟ್ಟಂತವ್ರಿಗೆ ಕಿರುಕುಳ ಕೊಳ್ಳಾರ್ದನೆ ಗುಪ್ತವಾಗಿ ಅವರ ಹೆಸರಿಟ್ಟು ಮಾಡಿದ್ರೆ ಬಹಳಷ್ಟು ಜನ ಅದ್ರ ಬಗ್ಗೆ ಮಾಹಿತಿ ಕೊಡೋರಿದ್ದಾರೆ. ಮಾನ್ಯ ಸಚಿವರು ಅದನ್ನು ಒಂದು ಕೆಲಸ ಮಾಡ್ಬೇಕಂತ ಕೇಳ್ಕೊತೇನೆ. ಮಾಹಿತಿ ಕೊಡ್ಲಿ ಸಭಾಧ್ಯಕ್ಷರೇ, ಆದ್ರೆ ಕಾನೂನು ಕೈಗೆ ತಗೊಳ್ಳೋದು ಅಷ್ಟೇ. ಕರೆಕ್ಟ್. ವಿಠಲ್ ದೋಣಿ ಬಾ ಇಲ್ಲ. ಸಿದ್ದು ಸವದಿ. ಮಾನ್ಯ ಅಧ್ಯಕ್ಷರೇ, ಹೊಸ ಸರ್ಕಾರ ರಚನೆ ಆದ ನಂತರ ಇಲ್ಲಿವರೆಗೆ 2.5 ವರ್ಷದಿಂದ 3 ವರ್ಷ ಆಗ್ಲಾಕ್ ಬಂತು. ಒಂದೇ ಒಂದು ಬಡವರಿಗೆ ಮನೆ ಮಂಜೂರು ಮಾಡಿಲ್ಲ. ಅದು ಅಲ್ಲದೆ ಎಷ್ಟೋ ಜನ ಸೈಟ್ಲೆಸ್ ಜನ ಅದಾರ, ಅವ್ರಿಗೆ ಸೈಟ್ ಕೊಡುವಂಥ ವ್ಯವಸ್ಥೆ ಮಾಡಿಲ್ಲ. ಸಿಂಗಲ್ ಒಂದು ಮನೆನೂ ಕೊಟ್ಟಿಲ್ಲ ಅಂದ್ರೆ ಬಡವ್ರ ಗತಿ ಏನಾಗ್ತದ? ನಮ್ಮದು ಬಡವ್ರ ಸರ್ಕಾರ ಅಂತ ಹೇಳ್ತಾರ, ಬಡವರಿಗೆ ಅನ್ಯಾಯ ಮಾಡುವಂತ ಕೆಲಸ ಮಾಡತ್ತಾರಲ್ಲ. ನಮ್ಮಲ್ಲಿ ಅವ್ರು ಕೊಟ್ಟ ಅಂಕಿ ಸಂಖ್ಯೆ ಪ್ರಕಾರ 11,691 ಜನ ಆಶ್ರಯ ರೈತರ ಅವರೇ ಕೊಟ್ಟಿದ್ದಾರೆ. ಆದ್ರೆ 11,691 ನೀವು 3 ವರ್ಷದವರೆಗೆ ಒಂದು ಮನೆ ಕೊಟ್ಟಿಲ್ಲ ಅಂದ್ರೆ ಅವರಿಗೆ ಆಶ್ರಯ ಒದಗಿಸೋರು ಯಾವಾಗ? ಅವ್ರಿಗೆ ಸೈಟ್ ಕೊಡೋರು ಯಾವಾಗ? ಏನಾರೇ ಪ್ಲಾನಿಂಗ್ ಮಾಡ್ಬೇಕಲ್ರಿ. ಅವ್ರಿಗೆ ಬೇಕಾದವ್ರಿಗೆ ಸಾಕಷ್ಟು 1000 ಗಟ್ಟಲೆ ಮನೆ ಕೊಡ್ತಾರೆ. ನಾವೇನು ಅನ್ಯಾಯ ಮಾಡೀವ್ರಿ? ನಮ್ಮಲ್ಲಿ ಸಹಿತ ಕಾಂಗ್ರೆಸ್ ವೋಟ್ ಹಾಕಿದ ಅವ್ರ ಜನ ಅದಾರಲ್ಲ, ಅವ್ರು ರೈತಾರೆ, ಅವ್ರಿಗೆ ಕೊಡ್ರಿ, ನೀವೇ ಡೈರೆಕ್ಟ್ ಕೊಡ್ರಿ. ಯಾರ್ದಾರ ಅಲ್ಲೇ ಬಂದು ನೀವು ಕೊಡ್ರಿ, ನಿಮ್ಮ ಕಾರ್ಯಕರ್ತರು ಹೆಚ್ಚು ಕೊಡ್ರಿ. ಆದ್ರೆ ನಾವೇನು ಬೇಡ, ಅದಕ್ಕೆ ಆ ಬಡವರಿಗೆ ಮನೆ ಕೊಡ್ರಿ. ಮನಿನ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಅವ್ರ ಗತಿ ಹೆಂಗ್ ಬದುಕಬೇಕು ಹೇಳ್ರಿ? ಕೂಲಿ ಮಾಡೋರು. ಮೊನ್ನೆ ಸಭಾಧ್ಯಕ್ಷರೇ, ವಸತಿ ಸಚಿವರ ಪರವಾಗಿ ನಾನು ಉತ್ತರ ಕೊಡ್ತೀನಿ ಸಭಾಧ್ಯಕ್ಷರೇ. ಇಂದಿನ ಸಾಲುಗಳಲ್ಲಿ ಪ್ರಗತಿಯಲ್ಲಿರುವ ಮನೆಗಳನ್ನು ಪೂರ್ಣಗೊಳಿಸಲು ಅಂದ್ರೆ ಬಿಜೆಪಿ ಸರ್ಕಾರದಲ್ಲಿ ಟಾರ್ಗೆಟ್ ಕೊಟ್ಟಿದ್ರಲ್ಲ ಸಭಾಧ್ಯಕ್ಷರೇ, ಆ ಮನೆಗಳಿಗೆ ಆ ಮುಗ್ಸಕ್ಕೇನೆ ಆದ್ಯತೆ ಕೊಟ್ಟಿರುವಂಥ ಸಭಾಧ್ಯಕ್ಷರೇ. 2023, 24 ಮತ್ತು 25, 26ನೇ ಸಾಲಿನ ರಾಜ್ಯ ಸರ್ಕಾರದ ವಸತಿ ಯೋಜನೆ ಅಡಿಯಲ್ಲಿ ನಮ್ಮ ಬಜೆಟ್ನಲ್ಲಿ ಯಾವುದೇ ಹೊಸ ಮನೆಗಳ ಗುರಿಯನ್ನು ನಾವು ನಿಗದಿ ಮಾಡಿಲ್ಲ ಸಭಾಧ್ಯಕ್ಷರೇ. 2025, 24, 25ನೇ ಕೇಂದ್ರ ಪುರಸ್ಕೃತ ಯೋಜನೆಯಾದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇದರಲ್ಲಿ 1056 ಮನೆಗಳ ಗುರಿಯನ್ನು ಹಂಚಿಕೆ ಮಾಡಿದ್ವಿ ಸಭಾಧ್ಯಕ್ಷರೇ. 599 ಮನೆಗಳಿಗೆ ಮಂಜೂರಾತಿ ಸಹ ನೀಡಿದ್ದೀವಿ. ಇನ್ನು ಉಳಿದ ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆ ಪ್ರಗತಿಯಲ್ಲಿರ್ತದೆ ಸಭಾಧ್ಯಕ್ಷರೇ. ಮಾನ್ಯ ಶಾಸಕರು ಹೇಳಿರುವಂಥ ಪ್ರಕಾರ ಅವರ ಕ್ಷೇತ್ರ ತೆರದಾಳದಲ್ಲಿ ಗ್ರಾಮೀಣದಲ್ಲಿ 7,608 ಮತ್ತು ನಗರದಲ್ಲಿ 4,083 ಒಟ್ಟಾರೆ ಸಭಾಧ್ಯಕ್ಷರೇ 11,691 ಮನೆಗಳ ಅವಶ್ಯಕತೆ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರ್ತದೆ ಸಭಾಧ್ಯಕ್ಷರೇ. ಮುಂದಿನ ಅವಯವದಲ್ಲಿ ಸಭಾಧ್ಯಕ್ಷರೇ ಬಜೆಟ್ನಲ್ಲಿ ತೆರದಾಳಕ್ಕೂ ಸಹ ಈ ವ್ಯಾಪ್ತಿಯ ಅರ್ಹ ವಸತಿ ರಹಿತ ಫಲಾನುಭವಿಗಳಿಗೆ ಹಂತವಾಗಿ ಮನೆಗಳನ್ನು ಕೊಡಲಿಕ್ಕೆ ನಾವು ಮಾಡ್ತೀವಿ ಸಭಾಧ್ಯಕ್ಷರೇ. ಈಗಾಗಲೇ 5 ಲಕ್ಷ ಮನೆಗಳು ಇಡೀ ರಾಜ್ಯದಲ್ಲಿ ಕಟ್ತಾ ಇದ್ವಿ ಸಭಾಧ್ಯಕ್ಷರೇ. ಅಂದರೆ ಅವ್ರ ಬಜೆಟಲ್ಲಿ ಕೊಟ್ಟಿದ್ದಂಥದ್ದು ದುಡ್ಡು ಒದಗಿಸಿರಲಿಲ್ಲ ಸಭಾಧ್ಯಕ್ಷರೇ. ನಾವು ದುಡ್ಡು ಒದಗಿಸಿ ಈಗ ಮನೆಗಳು ಕಟ್ತಾ ಇದ್ವಿ ಸಭಾಧ್ಯಕ್ಷರೇ. ನೆಕ್ಸ್ಟ್ ಬಜೆಟಲ್ಲಿ ಕೊಟ್ಟಾಗ ಅವ್ರಿಗೂ ಸಹ ಪ್ರೊಪೋರ್ಷನೇಟ್ಲಿ ಮನೆಗಳು ಕೊಡುವಂಥ ಕೆಲಸ ಮಾಡ್ತೀವಿ.